ಇನ್ನು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಪೂರೈಕೆಯಾಗಿರ್ತಕ್ಕಂಥ ಗ್ಲೂಕೋಸ್ ಅನ್ನು ಟೆಸ್ಟ್ಗೆ ರವಾನೆ ಮಾಡಿದ್ದಾರೆ. ಅದೇ IV ಲ್ಯಾಕ್ಟೇಟ್ ಅಂತ ಬಂತಲ್ಲ, ರಿಂಗಡ್ ಲ್ಯಾಕ್ಟೇಟ್ ಅಂತ, ಅದನ್ನು ಕಳಿಸಿದ್ದಾರೆ. ಗ್ಲೂಕೋಸ್ ಬ್ಯಾಚ್ಗಳನ್ನು ಅನೇರೋಬಿಕ್ ಟೆಸ್ಟ್ಗೆ ಈಗಾಗಲೇ ರವಾನೆ ಮಾಡಿದ್ದಾರೆ. ಈಗಷ್ಟೇ ದಿನೇಶ್ ಗುಂಡೂರಾವ್ ಅವರು ಆ ಮಾಹಿತಿ ಕೊಡ್ತಾ ಇದ್ರು. ಬಾಣಂತಿಯರ ಸಾವಿಗೆ ದ್ರಾವಣ ಕಾರಣ ಇರಬಹುದಾ ಇಲ್ವಾ, ಅನೇರೋಬಿಕ್ ಟೆಸ್ಟ್ನಲ್ಲಿ ಸತ್ಯ ಗೊತ್ತಾಗುತ್ತೆ. 1 ವಾರದಲ್ಲಿ ರಿಪೋರ್ಟ್ ಕೈ ಸೇರ್ತಕ್ಕಂಥ ಸಾಧ್ಯತೆ ಇದೆ. ಸದ್ಯಕ್ಕೆ IV ರಿಂಗರ್ ಲ್ಯಾಕ್ಟೇಟ್ ಬಳಸದಂತೆ ರಾಜ್ಯಾದ್ಯಂತ ಅದನ್ನು ತಡೆ ಹಿಡಿದಿದ್ದಾರೆ. ಅದನ್ನೇ ಬಳಸಬೇಕು ಅಂತ ಏನಿಲ್ಲ. ಗ್ಲೂಕೋಸ್ನಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳೆಲ್ಲ ತುಂಬ ಇದೆಯಪ್ಪ, ಅದನ್ನು ತರಿಸ್ಕೊಂಡು ಅದನ್ನು ಬಳಸ್ಬೋದು. ಇದು ಇನ್ನೊಂದು ಬ್ರ್ಯಾಂಡ್ ಅಷ್ಟೇ, ಒಂದೇ ಔಷಧಿ ಬೇರೆ ಬೇರೆ ಕಂಪ್ನಿ ಹೆಸರಲ್ಲಿ ಇರುತ್ತಲ್ಲ, ಆ ರೀತಿ. ಹಾಗಾಗಿ ಸದ್ಯಕ್ಕಿದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆಗಳಲ್ಲಿ ಇದನ್ನು ಬಳಸಬೇಡಿ ಅಂತ ಆರೋಗ್ಯ ಇಲಾಖೆಯಿಂದ ಸರ್ಕ್ಯುಲರ್ ಹೋಗಿದೆ. ಯಾರು ಅದನ್ನು ಈಗ ಯೂಸ್ ಮಾಡ್ತಾ ಇಲ್ಲ. ಬಟ್ ಇದೇ ಕಾರಣನಾ ಅನ್ನತಕ್ಕಂಥದ್ದು ಈ ಅನೈರೋಬಿಕ್ ಟೆಸ್ಟ್ನಲ್ಲಿ ಗೊತ್ತಾಗುತ್ತೆ. ಅದನ್ನು ಲ್ಯಾಬೊರೇಟರಿನಲ್ಲಿ ಟೆಸ್ಟ್ ಮಾಡಿ ರಿಪೋರ್ಟನ್ನು ಅವ್ರು ಕೊಡ್ತಾರೆ, ಬಳಸಲು ಇದು ಯೋಗ್ಯನಾ ಅಲ್ವಾ ಅಂತಕ್ಕಂಥದ್ದನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇವಾಗ ಸದ್ಯಕ್ಕೆ ಈ IV ರಿಂಗರ್ ಲ್ಯಾಕ್ಟೇಟನ್ನು ಬಳಸಬೇಡಿ ಅಂತ ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಿಗೆ ಸುತ್ತಲೇ ಹೋಗಿದೆ, ಫೈನ್. ಅದಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆ ಏನು ಮಾಡಿದ್ದಾರೆ, ಮತ್ತು ಬೇರೆ ಎಲ್ಲಾದರೂ ಈ ಫ್ಲೂಯಿಡ್ ಬಳಸೋದ್ರಿಂದ ತೊಂದರೆ ಆಗಿದೆ ಅಂತಕ್ಕಂಥ ಮಾಹಿತಿ ಬಂದಿದೆಯಾ? ಅರವಿಂದ್, ಬಳ್ಳಾರಿ ಆಸ್ಪತ್ರೆಯನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಕೂಡ ಇದನ್ನು ಬಳಸಿದ್ರಿಂದಾಗಿ ಸಮಸ್ಯೆ ಆಗಿದೆ ಅಂತೇಳಿ ವರದಿಗಳು ಆಗಿಲ್ಲ. ಅದರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಚೆಕ್ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಬಳ್ಳಾರಿ ಪ್ರಕರಣ ಮಾತ್ರ ಈಗ ಮುನ್ನೆಲೆಗೆ ಬಂದಿದೆ. ಈಗ ಅದರ ಜೊತೆಗೆ ಈ ಒಂದು IV ರಿಂಗರ್ ಲ್ಯಾಕ್ಲೇಟ್ ಅನ್ನು ಬಳಸಬೇಡಿ ಅಂತ ನಿಷೇಧ ಹೇರಿದಾದ್ಮೇಲೆ ಬೇರೆ ಏನಾದ್ರು ಅಂದ್ರೆ ಇಲ್ಲಿ ಪ್ರಾಡಕ್ಟ್ ಯಾವುದೇ ಸಮಸ್ಯೆ ಆಗದೆ ಇರುವಂತ ಹೇಳಿ ಗ್ಲೂಕೋಸ್ಗಳು ತುಂಬಾ ಇದಾವೆ. ಆ ಗ್ಲೂಕೋಸ್ಗಳನ್ನ ಬಳಸಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನ ಬದಲಿಯಾಗಿ ಅಂತ ಗ್ಲೂಕೋಸ್ಗಳು ಅಂದ್ರೆ ಜಾಸ್ತಿ ಪರಿಣಾಮ ಬೀರದೇ ಇರತಕ್ಕಂತ ಗ್ಲೂಕೋಸ್ಗಳನ್ನ ಕೂಡ ಬಳಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲಾ ಕಡೆಯಿಂದನೂ ಕೂಡ ಸೆಂಟ್ರಲ್ ಔಷಧ ನಿಯಂತ್ರಣಾಲಯ ಮತ್ತೆ ಸ್ಟೇಟ್ ಔಷಧ ನಿಯಂತ್ರಣದಿಂದ ಓಕೆ ಆದಂತಹ ಪ್ರಾಡಕ್ಟ್ ಅನ್ನ ಬಳಸೋದಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ರಿಪೋರ್ಟ್ ಬರೋವರೆಗೂ ಕೂಡ ಇದನ್ನ ಬಳಕೆ ಮಾಡಬೇಡಿ ಅಂತ ಹೇಳಿ ಈಗ ರಾಜ್ಯಾದ್ಯಂತ ಆದೇಶವನ್ನು ಹೊರಡಿಸಿದ್ದಾರೆ. ಈ ಪ್ರಕರಣವನ್ನ ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಅಂದ್ರೆ ಸಾಕಷ್ಟು ಟೀಕೆಗಳು ವಿರೋಧಗಳು ವ್ಯಕ್ತವಾದ ಬೆನ್ನಲ್ಲೇ ಈಗ ಎಚ್ಚೆತ್ಕೊಂಡು ಆ ನಿಷೇಧನ ಮಾಡಿರುವಂತದ್ದು. ಈಗ ಅದನ್ನ ಅನಾರೋಬಿಕ್ ಟೆಸ್ಟ್ಗೆ ಒಳಪಡಿಸಿರುವಂತದ್ದು. ಆ ರಿಪೋರ್ಟ್ 1 ವಾರದ ಒಳಗಡೆ ಬರುತ್ತೆ. ಆ ರಿಪೋರ್ಟ್ ಏನಾಗಿರುತ್ತೆ ಅನ್ನುವಂಥದ್ದು ಕುತೂಹಲಕಾರಿಯಾಗಿದೆ. ಒಂದು ವೇಳೆ ಔಷಧಿಯಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿ ಕಂಡು ಬಂದ್ರೆ ಫೈನಲ್ ಆಗಿ ಆ ಒಂದು ಕಂಪನಿ ಏನಿದೆ ಪ್ರಾಡಕ್ಟ್ ಅದನ್ನ ಕಪ್ಪು ಪಟ್ಟಿಗೆ ಸೇರಿಸುವಂತ ಕೆಲಸಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ಸಚಿವರು ಹೇಳ್ತಾ ಇರುವಂತದ್ದು. ಅದರಿಂದ ಏನಾದ್ರೂ ಸಮಸ್ಯೆ ಆಗ್ಲಿಲ್ಲ ಅಂತಂದ್ರೆ ಬೇರೆ ಏನು ಅಂತೇಳಿ ಈಗ ಎಲ್ಲಾ ಆಯಾಮಗಳಲ್ಲೂ ತನಿಖೆ ನಡೀತಾ ಇರುವಂತದ್ದು. ಅರವಿಂದ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇದು ರಿಪೋರ್ಟ್ ಬರದೆ ಸುಮ್ಮನೆ ಯಾರು ಏನು ಕ್ರಮ ತಗೊಳ್ಳೋಕ್ಕಾಗಲ್ಲ. ಒನ್ಸ್ ಅಧಿಕೃತವಾದ ರಿಪೋರ್ಟ್ ಬಂದು ಈ ಲಿಕ್ವಿಡ್ ಇಂದ ಪ್ರಾಬ್ಲಮ್ ಆಗಿದೆ ಅಂತ ಬಂದರೆ ಮಾತ್ರ ಆಗ ಮುಂದಿನ ಕ್ರಮವನ್ನು ತೆಗೆದುಕೊಳ್ಬೋದು.